ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇದು ಏಪ್ರಿಲ್ 30ನೇ ತಾರೀಕಿನ ವ್ಲಾಗು. ಇವತ್ತು ಮನೆ ಹಾಲು ಕುಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು 8ರಿಂದ 10 ಗಂಟೆ, ಬೆಳಗ್ಗೆ 8ರಿಂದ 10 ಗಂಟೆ ತನಕ ಟೈಮಿಂಗ್ಸ್ ಕೊಟ್ಟಿದ್ರು. ಆ ಟೈಮಿಂಗ್ಸಿಗೆ ಕರೆಕ್ಟಾಗಿ ಹಾಲು ಉಗ್ಸೋಣ ಅಂತೇಳಿ ಈಗ ಮನೆ ಹತ್ರ ಬಂದಿದ್ದೀವಿ. ಫಸ್ಟು ನಾನು, ತನು ಮತ್ತು ಧ್ರುವ ಹಾಗೆ ನನ್ನ ಹಸ್ಬೆಂಡು 4 ಜನ ಬಂದ್ವಿ. ಇನ್ನು ನಮ್ಮ ಅಕ್ಕ ಮನಸ್ವಿ ಹಾಗೆ ನಮ್ಮಮ್ಮ ಇನ್ನೂ ರೆಡಿ ಆಗ್ತಾಯಿದ್ರು. ಲೇಟಾಗಿಬಿಡುತ್ತೆ ಅಂತೇಳಿ ನಾವು ಮಾತ್ರ ಬಂದ್ವಿ. ಬಂದುಬಿಟ್ಟು ಈಗ ಫಸ್ಟು ನಾವು ಮನೆ ಎಲ್ಲ ಹೊರಗಡೆ ಎಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ಫಸ್ಟ್ ಈಗ ನೀರನ್ನೆಲ್ಲ ಚಿಮುಕ್ಸ್ತಾ ಇದ್ದೀವಿ. ಇನ್ನು ಹಾಲು ಉಗ್ಸೋ ಮುಂಚೆ ಇನ್ನು ಮನೆಯಲ್ಲಿ ಥಿಂಗ್ಸ್ಗಳು ಏನಿರುತ್ತೆ ಅದನ್ನೆಲ್ಲ ಒಳಗಡೆ ತಗೊಂಡು ಹೋಗ್ಬಾರ್ದು ಅಂತೇಳಿ ಎಲ್ಲ ಹೊರಗಡೆನೇ ಇಟ್ಟು ಫಸ್ಟ್ ಈಗ ಮನೆಗೆ ಒಂದು ಸ್ವಲ್ಪ ಗೋಮೂತ್ರ ಎಲ್ಲ ಚಿಮುಕ್ಸ್ಬಿಡೋಣ ಅಂತೇಳಿ ಈಗ ಚಿಮುಕ್ಸ್ತಾ ಇದ್ದೀನಿ. ಹಾಗೆ ಸೀರೆ ಉಟ್ಕೊಂಡು ಬಂದಿದ್ದೆ. ಈ ಸೀರೆ ಅಮ್ಮನ ಮನೆಯಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದೆ, ಹಂಗಾಗಿ ಅದೇ ಸಿಕ್ತು ಕೈಗೆ ಅಂತೇಳಿ ಅದನ್ನೇ ಉಟ್ಕೊಂಡೆ. ಇನ್ನು ಕಂಫರ್ಟಬಲ್ ಆಗಿರುತ್ತೆ ತೆಳುವಾಗಿ ಅಂತೇಳಿ ಅದೇ ಸೀರೆನ ಉಟ್ಕೊಂಡು ಇವಾಗ ಎಲ್ಲ ಕಡೆಗೂ ಗೋಮೂತ್ರನ ಪ್ರೋಕ್ಷಣೆ ಮಾಡ್ತಾಯಿದ್ದೀನಿ. ಲಾಸ್ಟ್ ವ್ಲಾಗು ಅಂದರೆ ನಾನು ಸ್ನೇಹಿತೆ ಕನ್ನಡ ಚಾನಲಲ್ಲಿ ವಿಡಿಯೋನ ಶೇರ್ ಮಾಡಿದ್ದೆ, ಮನೆ ಕ್ಲೀನಿಂಗೆಲ್ಲ. ಸೊ ಆ ವಿಡಿಯೋದಲ್ಲಿ ಆಲ್ಮೋಸ್ಟ್ ನೀವು ನೋಡಿರ್ತೀರ ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗಿದ್ದು. ಸೊ ಇವಾಗಲೂ ಸ್ವಲ್ಪ ಹಾಗೆ ಲೈಟಾಗಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಗೋಮೂತ್ರ ಎಲ್ಲ ಪ್ರೋಕ್ಷಣೆ ಮಾಡ್ತಾಯಿದ್ದೀನಿ ಮೂಲೆ ಮೂಲೆಗೆಲ್ಲ. ಫಸ್ಟು ಬಾಗಿಲಿಗೆಲ್ಲ ಈಗ ಅರಿಶಿನ ಕುಂಕುಮ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಅದಾದಮೇಲೆ ಬಾಗಿಲು ಪೂಜೆ ಆದಮೇಲೆ ಒಳಗಡೆ ಗೃಹ ಪ್ರವೇಶ ಮಾಡೋಣ ಅಂತ ಅಂದ್ಕೊಂಡು ಫಸ್ಟು ಬಾಗಿಲು ಪೂಜೆ ಮಾಡೋದಕ್ಕೆ ಇದ್ದೀನಿ. ಸೊ ನನಗೆ ಎಷ್ಟು ತಿಳಿಯುತ್ತೆ ಅಷ್ಟರ ಮಟ್ಟಕ್ಕೆ ಮಾಡಿದ್ದೀನಿ. ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಯಾರು ಏನು ಅಂದ್ಕೊಬೇಡಿ, ನನಗೆ ಗೊತ್ತಿರೋಷ್ಟು ಮಾತ್ರ ಮಾಡ್ತಾಯಿದ್ದೀನಿ. ಹಾಗೆ ಈಗ ಬಾಗಿಲು ತೋರಣನ ನನ್ನ ಹಸ್ಬೆಂಡ್ ಕಟ್ತಾಯಿದ್ದಾರೆ. ಚೇರ್ ಇರಲಿಲ್ಲ, ಹಂಗಾಗಿ ಈ ಒಂದು ಬಕೆಟ್ ಇಲ್ಲೇ ಬಿಟ್ಟೋಗಿದ್ವಿ ಹೊರಗಡೆ. ಅದೇ ಬಕೆಟನ್ನು ಉಲ್ಟಾ ಮಾಡಿ ಹಾಕ್ಕೊಂಡು ಫಸ್ಟ್ ಈಗ ತೋರಣನ ಕಟ್ತಾಯಿದ್ದಾರೆ. ನಮ್ಮ ಅಕ್ಕ ಬೆಳಗ್ಗೆನೇ ಈ ಮಾವಿನ ತೋರಣಗಳನ್ನೆಲ್ಲ ರೆಡಿ ಮಾಡಿದ್ಲು. 2 ತೋರಣ ರೆಡಿ ಮಾಡಿದ್ದಾಳೆ. ದೇವ್ರ ಮನೆ ಬಾಗಿಲಿಗೊಂದು ಹಾಗೆಯೇ ಮೇಯ್ನು ಡೋರಿಗೊಂದು ರೆಡಿ ಮಾಡಿದ್ದಾಳೆ. ಆಲ್ಮೋಸ್ಟ್ ಎಲ್ಲದನ್ನು ನಮ್ಮಮ್ಮ ನಮ್ಮ ಅಕ್ಕ ಸೇರ್ಕೊಂಡು ಪ್ರಿಪೇರ್ ಮಾಡಿದ್ರು. ಅಂದರೆ ನಮ್ಮಮ್ಮ ಬೆಳಗ್ಗೆನೇ ಏನೆಲ್ಲ ಹೊಂದಿಸ್ಕೋಬೇಕು ಅದನ್ನೆಲ್ಲ ಹೊಂದಿಸಿ ರೆಡಿ ಮಾಡಿ ಕೊಟ್ಟಿದ್ದರು. ಗೋಮೂತ್ರ ಆಗಿರ್ಬೋದು, ಹಾಗೆಯೇ ಇದು ತೋರಣಕ್ಕೆ ಮತ್ತು ಗರಿಕೆ ಈ ಥರದ್ದೆಲ್ಲ ನಮ್ಮಮ್ಮ ಬೆಳಗ್ಗೆನೇ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಇಟ್ಟಿದ್ರು. ನಾವು ಫಸ್ಟು ರೆಡಿ ಆಗಿಬಿಟ್ಟು ಇಲ್ಲಿ ಬಂದು ಫಸ್ಟ್ ಈ ಕೆಲಸಗಳನ್ನ ಮುಗಿಸೋಣ ಅಂತೇಳಿ ನಾವು ಮಾಡ್ತಾಯಿದ್ದೀವಿ ಅಷ್ಟೇ. ಹಾಗೆ ಇದೊಂದು ತೋರಣ ತೊಗೊಬಂದಿದ್ದೆ. ಈಗ ಈ ತೋರಣನ ಹಾಕ್ತಾಯಿದ್ದೀನಿ, ಬಾಗಿಲಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ. ನಾನು ಈ ಮನೆಗೆ ಈ ಗ್ರೀನ್ ಕಲರು ಮತ್ತು ಈ ಕ್ರೀಮ್ ಕಲರ್ ಕಾಂಬಿನೇಷನಲ್ಲಿರೋ ತೋರಣ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ನಂಗೆ ಇಷ್ಟ ಆಯಿತು ಈ ತೋರಣ. ಹಾಗೆ ಇದನ್ನು ಹಾಕಿ ಹಾಗೆಯೇ ಸ್ವಲ್ಪ ಹೂವನ್ನ ಹಾಕ್ತಾಯಿದ್ದಾರೆ ನನ್ನ ಹಸ್ಬೆಂಡು. ನೋಡಿ ನಾನು ಚೂಸ್ ಮಾಡಿರೋದು ಹೆಂಗೆ ಕಾಣ್ತಾ ಇದೆ. ಇಲ್ಲ, ನಾನು ಚೂಸ್ ಮಾಡಿರೋದಕ್ಕೆ ಚೆನ್ನಾಗಿದೆ. ಎಲೆ ಕಲರು ಅದು 2 ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ಈಗ ಹೊಸ್ತಿಲಿಗೆ ಸ್ವಲ್ಪ ಅರಿಶಿನನೆಲ್ಲ ಹಚ್ಚಿಬಿಟ್ಟು ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ.
ಹಾಗೆ ಈಗ ದೀಪದ ರಂಗೋಲಿ ಬಿಡಿಸ್ದೆ. ಯಾವುದು ಜ್ಞಾಪಕಕ್ಕೆ ಬರುತ್ತೆ ಅರ್ಜೆಂಟಿಗೆ ಅದನ್ನೇ ಬಿಡಿಸ್ದೆ. ಇನ್ನು ಬಾಗಿಲಿಗೆಲ್ಲ ಹೂಗಳನ್ನೆಲ್ಲ ಇಟ್ಟು ಹಾಗೆಯೇ ಒಂದು ಸಣ್ಣದು ಗಿಂಡಿ ಬರುತ್ತಲ್ವ, ಅಂದರೆ ಸಣ್ಣ ಚೆಂಬು ಥರ, ಆ ಚೆಂಬಿಗೆ ಸ್ವಲ್ಪ ನೀರನ್ನ ತುಂಬಿಟ್ಟು ಗಂಗೆ ಪೂಜೆ ಥರ ಹೊರಗಡೆನೇ ಮಾಡಿಕೊಂಡು ಒಳಗೆ ತಗೊಂಡೋಗೋಣ ಅಂಥೇಳಿ ತೊಗೊಂಡೋಗ್ತಾಯಿದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೇನೋ ಗೊತ್ತಿಲ್ಲ. ಸೊ ನನಗೆ ಹೀಗೆ ಅನ್ನಿಸ್ತು ಮಾಡಬೇಕು ಅಂತ, ಹಾಗಾಗಿ ನಾನು ಮಾಡ್ತಾಯಿದ್ದೀನಿ. ಫಸ್ಟು ನೀರನ್ನು ಮನೆ ಒಳಗಡೆ ತೊಗೊಂಡೋಗ್ಬೇಕು ಗಂಗೆನ ಅಂತ ಹೇಳ್ತಾರಲ್ವ, ಹಂಗಾಗಿ ಈಗ ಅದನ್ನೇ ಮಾಡ್ತಾಯಿದ್ದೀನಿ ನಾನು. ಹಾಗೆ ಗಣಪತಿ ಏನಿರುತ್ತೆ ನೋಡಿ, ಆ ಗಣಪತಿನ ಕೂಡ ರೆಡಿ ಮಾಡಿಕೊಂಡು ಗಣಪತಿನೂ ಕೂಡ ತೊಗೊಂಡು ಹೋಗ್ತಾಯಿದ್ದೀನಿ. ಗಣಪತಿನ ಸಗಣಿಯಲ್ಲೇ ಮಾಡಿದ್ದೆ. ನಮ್ಮಮ್ಮ ಸಗಣಿ ಎಲ್ಲ ತಂದಿಟ್ಟಿದ್ರು. ಅರಿಶಿಣದಲ್ಲೂ ಮಾಡ್ಕೊಳ್ಬೋದು. ನಾನು ಸಗಣಿಯಲ್ಲೇ ಚೆನ್ನಾಗಿ ಆಗುತ್ತೆ ನೀಟಾಗಿ ಅಂತೇಳಿ ಸಗಣಿಯಲ್ಲೇ ನಾನು ಮಾಡಿದ್ದೆ. ಸಗಣಿಯಲ್ಲಿ ಮಾಡಿದರೂ ಕೂಡ ಅದು ಶ್ರೇಷ್ಠ ಅಂತ ಹೇಳ್ತಾರೆ, ಹಾಗಾಗಿ. ಹಾಗೆ ಈಗ ಗಂಗೆ ಪೂಜೆಗೆ ಸ್ವಲ್ಪ ನೀರೊಳಗಡೆ ಅರಿಶಿಣ ಕುಂಕುಮ ಅದನ್ನೆಲ್ಲ ಹಾಕಿ, ಮತ್ತು ಗಣಪತಿಗೆ ಸಣ್ಣದು ಇದು ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಹೂವೆಲ್ಲ ಇಟ್ಟು ಇವಾಗ ಅದನ್ನೆಲ್ಲ ರೆಡಿ ಮಾಡಿದೆ. ಇನ್ನು ಪೂಜೆ ಮಾಡೋದು ಅಷ್ಟೇ ಬಾಕಿ. ಅದು ಹತ್ತಿದ್ಯಾ? ಗಣಪತಿ ಹಾಗೆ ಮನೆಯಿಂದ ಬರ್ತಾ ಒಂದು ಹೂವಿನ ಗಿಡ ಹಾಗೆ ತುಳಸಿ ಗಿಡ ಎರಡೂ ಕೂಡ ಇಲ್ಲಿ ತೊಗೊಬಂದಿದ್ವಿ. ನಮ್ಮಮ್ಮ ಎಲ್ಲ ಮಣ್ಣಲ್ಲಿ ಗಿಡ ಹಾಕ್ಬಿಟ್ಟು ರೆಡಿ ಮಾಡಿ ಕೊಟ್ಟಿದ್ದರು. ಆ ಗಿಡಗಳನ್ನ ತೊಗೊಬಂದು ಇಟ್ಟಿದ್ದೀವಿ, ತುಳಸಿ ಗಿಡ ಮತ್ತು ಹೂವಿನ ಗಿಡ ಎರಡೂ. ಇವಾಗ ಫಸ್ಟು ಮನೆ ಒಳಗಡೆ ಹೋಗ್ಬಿಡೋಣ ಅಂಥೇಳಿ ನಾನು, ನನ್ನ ಹಸ್ಬೆಂಡು, ತನು 3 ಜನ ಈಗ ಹೋಗ್ತಾಯಿದ್ದೀವಿ. ನಮ್ಮ ತನು ಕೈಯಲ್ಲಿ ನೀರು ಕೊಟ್ಟೆ, ಗಂಗೆ ನೀರು. ಹಾಗೆಯೇ ನನ್ನ ಹಸ್ಬೆಂಡ್ ಕೈಲಿ ಗಣಪತಿ ಕೊಟ್ಟೆ. ಹಾಗೆ ನಾನು ಫೋಟೋನ ಇಟ್ಕೊಂಡು ಒಳಗಡೆ ಇವಾಗ ಪ್ರವೇಶ ಮಾಡ್ತಾಯಿದ್ದೀವಿ. ಹಾಗೆ ಈ ಮನೆಯಲ್ಲಿ ಶೃಂಗೇರಿ ಶಾರದಾಂಬೆ ಫೋಟೋ ಮತ್ತು ಗುರೂಜಿ ಫೋಟೋ ಇತ್ತು. ಹಾಗಾಗಿ ಅದನ್ನು ನಾನು ತೆಗೆದು ಇಡೋದಕ್ಕೆ ಮನಸ್ಸಾಗಲಿಲ್ಲ, ಶಾರದಾಂಬೆ ಅಲ್ವಾ ಅಂತೇಳಿ ಹಂಗೇ ದೇವ್ರ ಮನೆಯಲ್ಲಿ ಒಂದು ಮೂಲೆಗಿಟ್ಟು ಈಗ ನಮ್ಮನೆ ಫೋಟೋನ ಇಡ್ತಾಯಿದ್ದೀವಿ. ಗೊತ್ತಿಲ್ಲ ಅದೆಷ್ಟು ಸರಿನೋ ತಪ್ಪೋ, ಒಟ್ಟಾರೆ ದೇವ್ರ ಫೋಟೋ, ದೇವರು ಎಲ್ಲ ದೇವರು ಒಂದೇ ಅಲ್ವಾ, ಹಂಗಾಗಿ ನಾನು ಅದನ್ನು ತೆಗ್ದು ಸೈಡಲ್ಲಿ ಇಟ್ಟಿದ್ದೀನಿ. ಇಷ್ಟೆಲ್ಲ ಆಗೋ ಅಷ್ಟರಲ್ಲಿ ನಮ್ಮ ಅಕ್ಕ, ನಮ್ಮಮ್ಮ, ಮನಸ್ವಿ ಅವರು 3 ಜನ ಬಂದರು. ಹಾಗೆ ನನ್ನ ಹಸ್ಬೆಂಡು ಇವಾಗ ಬಾಗಿಲಿಗೆ ಮಾವಿನ ತೋರಣ ಮತ್ತು ಈ ತೋರಣನ ಹಾಕ್ತಾಯಿದ್ದಾರೆ. ಇನ್ನು ನಾನು ಪೂಜೆ ಐಟಮ್ ಎಲ್ಲ ಒಳಗಡೆ ಇಟ್ಬಿಟ್ಟು ಇನ್ನು ಪೂಜೆ ತಯಾರಿ ಮಾಡ್ಕೋತಾ ಇದ್ದೀನಿ. ಒಟ್ಟಾರೆಯಾಗಿ 10 ಗಂಟೆ ಒಳಗಡೆ ಬೇಗ ಹಾಲು ಉಕ್ಕಿಸ್ಬಿಡೋಣ ಟೈಮಿಂಗ್ಸ್ ಒಳಗಡೆ ಅಂತೇಳಿ ಬೇಗ ಮಾಡ್ತಾಯಿದ್ದೀವಿ. ನಮ್ಮಮ್ಮ ನಮ್ಮ ಅಕ್ಕನೂ ಬಂದು ಇನ್ನು ಒಳಗಡೆ ಏನೇನು ಕೊಡಬೇಕು ಅದನ್ನೆಲ್ಲ ಅವರು ಮಾಡ್ತಾಯಿದ್ದಾರೆ. ಅಮ್ಮ ಇದು ಗೋಡೆ ಹಚ್ಚಿ ಬಾಗಿಲುಗಳಿಗೆಲ್ಲ ಬರೆಯಲ್ವಾ? ಬರೀಬೇಕು, ಹೋಗಿ ಬರ್ರಿ, ತಡಿ ಪ್ಲೇಟ್ ಕೊಡ್ತೀನಿ ಆಮೇಲೆ ಬನ್ನಿ. ಹಾಂ, ಪ್ಲೇಟ್ ಇಲ್ಲ ಬಂದಿತ್ತು ತಾರದ ಇರಜ್ಜಿ ಅದರೆಲ್ಲ ಬರ್ತೀವಿ. ತಟ್ಟೆ ಅಷ್ಟ ತಳೆ ಬತ್ತಿ ಅಮ್ಮ ಹಾಕೊಂಡು ಈ ಥರ ಇದೆ ನೋಡಿ ಅರ್ಶಿನ. ಎಷ್ಟು ಲೈಟ್ ಅದು ಬಾಗಿಲ ಅರ್ಶಿನ ಬೇರೆ ಇರುತ್ತೆ, ಇದು ಬೇರೆ ಇನ್ನೊಂದು ಥರ ಇರುತ್ತೆ. ನೀರಲ್ಲೇ ಕರುತ್ತಲ್ಲ ನೋಡಿ. ಇವಾಗ ಡಾರ್ಕ್ ಬರ್ತೈತೆ, ನನಗೆ ಗೊತ್ತು. ಓಮ್ನು ಸ್ವಲ್ಪ ಡಾರ್ಕ್ ಮಾಡಿಬಿಡಿ ಆಯ್ತಾ.
ಪ್ಯಾಕೆಟ್ ತುಪ್ಪ ಒಂಚೂರು ಹಾಕ್ತೀನಿ ನೋಡ. ತುಪ್ಪ ಒಂಚೂರು ಟೈಮ್ ಇಲ್ಲ. ಎಷ್ಟು? 9:45 20 ನಿಮಿಷ ಇದೆ. ಅನೇ ಇವಾಗ ತೂಕ ಓಪನ್ ಮಾಡ್ಕೊಂಡು ಬೈಲಿ ಎಣ್ಣೆ ತುಂಬಿಸಿ ಓಪನ್ ಮಾಡ್ಕೊಂಡು ತುಪ್ಪ ಒಂಚೂರು ಕೊಡು. ತುಪ್ಪ ಇದು ಎಣ್ಣೆ ಎರಡು ಶ್ರೀ ಬರೀಲ್ಲ ಶ್ರೀ ಮಾಡ್ತೀವಿ ಬರೀ ಶ್ರೀ ತುಪ್ಪ ಇಟ್ಕೊಂಡು ದಾಗ ಬಿಟ್ಟು ಬಂದಲ್ಲ ಏನ ತುಪ್ಪ ಪ್ಯಾಕೆಟ್ ಆಲ್ರೆಡಿ ನಾವು ತಂದಿದ್ದೀಗ. ತುಪ್ಪ ನೋಡ್ಚು ತೆಗಿ ನಾನು ಬೇಗ ಮಾಡಬೇಕು. ಕೆಳಗಡೆ ಅರ್ಧ ನೋಡಿ. ಒಂದು ಕುಂಕುಮ ಅಗ್ನಿ ಪೂಜೆಗೆ ಒಂದು ಬರೀ ಹೋಗವ ಇನ್ನು 15 ನಿಮಿಷ ಉಳಿದಿರೋದು. ಆರು ಕೂಡ್ಬೇಕು ಕೆಳಗೆ ಆಲ್ರೆಡಿ ನಾವು 9:45. ಮಾತಾಡು ವಾಟ್ಸಪ್ಪಲ್ಲಿ ಗೊತ್ತು. ಹಲೋ ಇದು ಗಂಜಿ ಇದೇನೋ ಕ್ಯಾಪ್ ಅದೇ ಗಂಜಲ ಏನು ಮಾಡ್ತೀವಿ? ಬರ್ತೇನೆ. ಟೈಮ್ ಎಷ್ಟು? 9:40 ಅಮ್ಮ 9:45 ಆಯ್ತು. ಆಗಿದ್ದು 15 ನಿಮಿಷ ಇರೋದು. ಇನ್ನೊಂದು ಪ್ಯಾಕ್ ತರಬೇಕಾ? ಉಕ್ಕುತ್ತಲ್ಲ. ಮನೆಯಿಂದ ತರಲಿಲ್ವಾ ಅದು? ದೀಪ ಚೆನ್ನಾಗಿ ಆಯ್ತಲ್ಲ ಇನ್ನೇನಾದ್ರು ಮಾಡಿ ನೋಡಿ ಏನಾದ್ರು ಬಿಟ್ಟ ಮುಳ್ಳೆ 5 ನಿಮಿಷಕ್ಕೆ ಹಬ್ಬಕ್ಕೆ ಎತ್ಕೊಳ್ಳೋದು. ಕೊಡಿಲಿ ಎಷ್ಟು ಕಷ್ಟ ಮಾಡೋರು ಇದಕ್ಕಿಂತ ಮಾಡಬೇಕು ರೋಬೋಟ್ 45 ಆಯ್ತು 15 ನಿಮಿಷ. ಈಗ ಕರೆಕ್ಟ್ 45. ಕೊಡಬೇಕು. ಅಮ್ಮ ಹಾಕ್ಲ ಬರ್ಬೇಕು ಏನು ಬರ್ಬೇಕು ಒಂದು ಬರ ಇಟ್ಕೊಡ್ತೀನಿ ನೀವು ಬ್ಯಾಡ ಅವ್ನು ಆಯ್ತು ಕೊಡ್ಸಿದ್ದಲ್ಲ ಚಾಪೆ ಇದು ದೇವ್ರಿಗೆಲ್ಲ ಬೆಳಗ್ಗೆ ಮಾಡಿ ಹೂವು ಇದೆಯಾ? ತುಳಸಿ ಗಿಡ ಎಲ್ಲಿ? ಇಲ್ಲಿ ಅದು ಭಾಗ ಬಿದ್ದಿರೋದಿಲ್ಲ ಆ ಕಡೆ. ಹಲೋ ತುಳು ಹಿಡಿದು ಹೋಗುವ ಕೊಡು ಮೊದಲು ಆಲಿ ಪೂಜೆ ಮಾಡಿ ಮೊದಲು ಆಲಿ ಪೂಜೆ ಮಾಡೋಣ. ದೂರದಿಂದ ಇಡಿ ಮನಸ್ಸು ಎಲ್ಲಾದ್ರೂ ದೂರದಿಂದ ಇಲ್ಲಿ ಬಾ, ಇಲ್ಲಿ ಇಡಿ ಸೈಡು ಧ್ರುವ ಮುಟ್ಬೇಡ, ಎಲೆಕ್ಟ್ರಿಕ್ ಅದು. ನೀರ ಹಿಂಗೆ ಎತ್ತೀನಿ. ದೂರದಿಂದ ಇಟ್ಕೊಳ್ಳಿ
ಬಂತ ತರ್ಕಾರಿ ಉಕ್ಲಿ ಉಕ್ಕಿದ್ಮೇಲೆ ಹಾಕ್ತಾರೆ. ಫೋಟೋ ತೆಗಿತ ನಂದು. ಒಳ್ಳೇದಾಗ್ಲಿ. ಈಗ ಪೂಜೆ ಮಾಡಿ. ಮುಳ್ಳು ಹಾಕೋಬಿಡು. ಸಕ್ಕರೆ ಸಕ್ಕರೆ ಸ್ವಲ್ಪ ಪಾಸ್ ಮಾಡಲ ಸ್ಟವ್ ಎಲ್ಲ ಅದು ರವೆ ಹಾಕ ನಂಗೆ ಇರಿ ಫಸ್ಟ್ ಮೇಲೆ ದೇವ್ರ ಪಾಸ್ ಮಾಡ ಮಾಡಿ ಅಲ್ಲಿ ನೋಡಿ ಅದಕ್ಕೆ ದೇವ್ರಿಗೆ ಹಂಗೆ ಇದೇ ಮಾಡಿ ಹಾಕ್ಬಿಡೋದು ಬಿಡು. 18 ತಗ 18 ಹಂಚಿ ಕೇಸರಿ ಬಾತ್ಲೆ ತಡಿ. ಇದು ಎಂಥದ್ದು ರವೆಯಲ್ಲಿ ರವೆ ರವೆ ತಂದಲ್ಲ ಪೂಜೆ ಮಾಡಿ. ಇದೆ ಅದು ಹೊಸ್ಬಿಡ್ಬೇಕಾಗ್ತದಲ್ಲ ಅದು ಏನಾಗಲ್ಲ. ಪರ್ಸನ್ ಸುಮ್ಮನೆ ಅದು ಬಿಸಿ ಇರುತ್ತಿಲ್ಲ ಆಮೇಲೆ ಲಾಕ್ಷಿಗಳ ಮೇಲೆ ಹಂಗೆ ಹಾಕ್ತೀವಿ, ತುಪ್ಪನ ಹಂಗೆ ಹಾಕ್ತೀವಿ. ಅವೇ ನೋಡಕ್ಕೆ ತಿರುಗ್ಸಕ್ಕೆ ಸೌಟ್ ತಂದಿರಲ್ಲ ತಂದ ತರಬೇತ ತಂದಿರೋದು ಊಟ ತಂದಿಲ್ಲ ಮನೆ ಊಟ ತಂದ ಅಲ್ಲೇ ತಲ್ಲ ಬಾಕ್ಸ್ ಎಲ್ಲ ತಗೊಂಬಂದೆ ನಿನ್ನ ಒಳಗೆ. ನಾವು ಪೂಜೆ ಮಾಡ್ತಾರೆ ಎಲ್ಲಿ ಮಾಡೋದು ಮಾಡೋದು ಕೇಕಲ್ಲಿ ಮೊಟ್ಟೆ ಹಾಕ್ತಾರೆ, ಅದು ತಿಂದೆ. ಇಲ್ಲಿಗೆ ಇದಚ್ಚು ಧೂಪನ ಅಲ್ಲಿವತ್ತಚ್ಚು ಇದು ಸಾಂಬ್ರಾಣಿ ಉತ್ಸವ ಸಾಂಬ್ರಾಣಿಯ ಅದು ಗಣಪತಿ ತಗೊಂಡಿಟ್ಟು ಮನಸ್ವಿ ವಿಡಿಯೋ ಮಾಡಿ ಹಾಕ್ತಾನೆ ನಾವು. ಮಾಡಿದ್ದೀನಿ. ಮಂಚ ದೊಡ್ಡದಾಗುತ್ತೆ ನೋಡಿ. ದೊಡ್ಡ ಮಂಚ ಆಗುತ್ತೆ. ಬೀರು ಒಂದು ಮಂಚ ಟೈಟ್ ಆಗುತ್ತೆ ಅಷ್ಟೇ. ಇಟ್ಕೊಳಕ್ಕೆ ಹೋಗ್ಬಿಡ್ತಾನೆ. ಎಷ್ಟು ಬೇಕಂತ ಬಾಗ್ಲು ಈ ಕಡೆ ಚಿಡಿ ಬಾಗ್ಲು ಈ ಕಡೆ ಚಿಡಿ ಚಿಡಿ ಇರಿ ತುಳಸಿ ಕಟ್ಟೆ ಅಲ್ಲೇ ಇತ್ತಲ್ಲ ಅಲ್ಲೇ ಇತ್ತಲ್ಲ ಅದಕ್ಕೆ ಹಾಕ್ಬೇಕಾಯ್ತಿಲ್ಲ. ಅನ್ನ ಅರ್ಶಿನ ಕುಂಕುಮ
ಎರಡನೇ ಸತಿ ಬೀಳ್ತಾ ಇತ್ತು. ಮತ್ತೆ ಕರ್ಪೂರ ಬೇಡ. ಯಾಕೆ? ಸಾಮಾನು ಶಿಫ್ಟ್ ಮಾಡೋದಿಗೆ ಅದೊಂದು ತಲೆನೋವು, ಜೋಡಿಸೋದಿಗೆ ಅದೊಂದು ತಲೆನೋವು, ಎಲ್ಲ ರೆಡಿ ಆಗೋದಿಗೆ ಅದೊಂದು ನಿಜನೇ. ಫಸ್ಟೆಲ್ಲ ಹಂಗಿರ್ಲಿಲ್ಲ, ಮಾಡೋಣ ಆಯ್ತು. ಈ ಮನೆ ಖಾಲಿ ಮಾಡಿದ್ರೆ ಗೊತ್ತಾಗುತ್ತೆ ತೊಳೆಯೋಕ್ಕಷ್ಟು. ಇವಾಗ ನೋಡಿದ್ರೆ ಯಾವುದು ಬೇಡ ಸಿಂಪಲ್ ಆಗಿ. ಇನ್ನೊಂದು ಚೂರು ಬೇಕು, ಈ ಕಡೆ ಸ್ವಲ್ಪ ನೀರಿದೆ. ಹಂಗೆ ಇಡಬೇಕಷ್ಟೇ. ಇದು ಚಾಮುಂಡೇಶ್ವರಿನ ಅಲ್ಲೇ ಬಿಡ್ತೀರ ಕೃಷ್ಣ ಕೃಷ್ಣ ತರಬೇಕು. ಲಕ್ಷ್ಮಿ ಕೊಟ್ಟಿದ್ದ ಅದು ಅದು ತಂದಿಲ್ಲ, ಅಲ್ಲೇ ಇರ್ಲಿ. ಅಮ್ಮದ ಬೇಡ ಅಂತ. ದೇವ್ರ ಕೊಟ್ಟು ಲಕ್ಷ್ಮಿ ಇಲ್ಲಿ ಹಾಕಕ್ಕೆ ಇಲ್ಲಿ ಅದೇ ಮಾಡಲ್ಲ. ಅಲ್ಲೊಂದು ಕೊಕ್ಕೆ ಐತೆ ಮೂಲೆ. ಆ ಕೊಕ್ಕೆಗೆ ಬೆಲ್ಲಿಂಗು ಇದ್ರ ತಂದು ಹೊಡೆದ್ರೆ ಕಿಟಕಿ ತೆಗೆದಾಗ ಚೆನ್ನಾಗಿ ವಿನ್ಕಾಯಿನ ಅದೇ ಗಾಡಿ ವಿನ್ಸ್ ಕೂತ್ಕೊಂಡು ನೋಡಿದೆ ನಮ್ಮ ಮನೆಯಲ್ಲಿ ಚೆನ್ನಾಗಿದೆ. ನಮ್ಮ ಬಾಡಿಗೆ ಮನೆ ಗೃಹ ಪ್ರವೇಶದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೋತೀನಿ. ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ಇನ್ನೊಮ್ಮೆ ನಾವು ಯಾವುದಾದ್ರೂ ಮನೆಗೆ ಹೋದಾಗ ನಾನು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತೀನಿ. ಹಾಗೆ ಈ ಏಪ್ರಿಲ್ 30ನೇ ತಾರೀಕು ತನು ರಿಸಲ್ಟ್ ಕೂಡ ಇತ್ತು. ತನು ರಿಸಲ್ಟ್ ಇದ್ದಿದ್ದರಿಂದ ಆ ಒಂದು ಟೆನ್ಷನ್ ಬೇರೆ ಇತ್ತು, ಏನಾಗುತ್ತೋ ಎಂತೋ ಅಂತೇಳಿ. ಯಾಕಂದರೆ 11 ಗಂಟೆಗೆ ರಿಸಲ್ಟ್ ಅಂತ ಹೇಳಿದರು. 10 ಗಂಟೆ ಅಷ್ಟೊತ್ತಿಗೆ ನಮ್ಮದು ಹಾಲೆಲ್ಲ ಉಗಿಸಿ ಪೂಜೆ ಎಲ್ಲ ಆಯಿತು. ಅದೆಲ್ಲ ಆದಮೇಲೆ ಇನ್ನು ಮನೆಯಿಂದನೇ ಅಮ್ಮ ಸ್ವಲ್ಪ ಪಲಾವು ಎಲ್ಲ ಮಾಡ್ಕೊಂಬಂದಿದ್ರು, ಬಾಕ್ಸಿಗೆ ಹಾಕ್ಕೊಂಡು ತೊಗೊಂಡು ಬಂದಿದ್ದರು. ಇಲ್ಲೇ ಎಲ್ಲರೂ ಕೂತ್ಕೊಂಡು ನಮ್ಮ ಮನೆಯಲ್ಲೇ ತಿನ್ನೋಣ ಅಂತ ಅಂದ್ಕೊಂಡು ಇವಾಗ ತಿನ್ನೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಹಾಗೆಯೇ ನಮ್ಮದು ಪೂಜೆ ಎಲ್ಲ ಯಾವ ರೀತಿಯಾಗಿತ್ತು ಅಂಥೇಳಿ ತನು ಹಾಗೆ ಸಣ್ಣ ಕ್ಲಿಪ್ಪನ್ನು ತೆಗೆದಿದ್ದಾಳೆ. ಇನ್ನು ಬಾಳೆ ಎಲೆ ನಮ್ಮ ಮನೆಯಲ್ಲೇ ಬಿಟ್ಟಿತ್ತು, ಆ ಬಾಳೆ ಎಲೆನೇ ಕುಯ್ಕೊಂಬಂದು ಇವಾಗ ಸ್ವಲ್ಪ ಕೇಸರಿ ಭಾತ್ ನಾನು ಕೂಡ ಮಾಡೋದ್ನಲ್ವ, ರವೆ ಅಂದರೆ ಉಗ್ಸಿದ ಹಾಲಿಗೆ ರವೆ ಎಲ್ಲ ಹಾಕಿ ಅದನ್ನೆಲ್ಲ ಹಾಕ್ಕೊಂಡು ಇವಾಗ ಎಲ್ಲರೂ ತಿಂದ್ಕೊಂಡು ಆರಾಮಾಗಿ ಕೂತ್ಕೊಂಡ್ವಿ. 11 ಗಂಟೆ ತನಕ ವೆಯ್ಟ್ ಮಾಡಿಕೊಂಡು ತನು ರಿಸಲ್ಟ್ಗೋಸ್ಕರ. ಒಟ್ಟಾರೆಯಾಗಿ ಮುಂದಿನ ವಿಡಿಯೋದಲ್ಲಿ ತನು ರಿಸಲ್ಟ್ದು ಹಾಗೆಯೇ ಆವತ್ತಿನ ಡೇ ಹೇಗಿತ್ತು ಅಂದರೆ ಹೇಗೆ ಸೆಲೆಬ್ರೇಟ್ ಮಾಡಿಕೊಂಡು ಅದನ್ನೆಲ್ಲ ಕೂಡ ಶೇರ್ ಮಾಡ್ತೀನಿ. ನನ್ನ ಸ್ನೇಹಿತೆ ಕನ್ನಡ ಚಾನಲಲ್ಲಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.